ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ವೆಜಿಟೇಬಲ್ ಪಲಾವ್ ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದು, ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ನೋಡ್ಕೊಂಡು ಬರೋಣ ಬನ್ನಿ. ಪುದೀನ, ಕೊತ್ತಂಬರಿ, ಬೀನ್ಸ್, ಕ್ಯಾರೆಟ್, ಆಲೂಗಡ್ಡೆ, ಈರುಳ್ಳಿ, ಟೊಮ್ಯಾಟೊ, ಹಸಿ ಬಟಾಣಿ, ಹಸಿರು ಮೆಣಸಿನ್ಕಾಯಿ, ಸೌತೆಕಾಯಿ, ಪನ್ನೀರ್, ಗೋಡಂಬಿ, ಹೋಲ್ ಸ್ಪೈಸಸ್ ಎಲ್ಲ ಸ್ಪೈಸಸ್ ತೊಗೊಂಡಿದ್ದೀನಿ. ನಿಂಬೆಹಣ್ಣು, ಫ್ರೆಶ್ ಆಗಿರುವ ಕೊಬ್ಬರಿ, ರುಚಿಗೆ ತಕ್ಕಷ್ಟು ಉಪ್ಪು, ಕರಿಬೇವು, ಎಣ್ಣೆ ಮತ್ತು ತುಪ್ಪ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರಿಶಿಣ. ಈಗ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಎಲ್ಲ ಚಕ್ಕೆ ಮಗ್ಗು ಅದನ್ನೆಲ್ಲನೂ ಪಲಾವ್ಗೆ ಹಾಕುವಂಥ ಐಟಮ್ಸ್ನೆಲ್ಲನೂ ಇದಕ್ಕೆ ಹಾಕಿ ಹುರ್ಕೋಬೇಕು. ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಹುರಿದು ಅದನ್ನು ಸೈಡಿಗೆ ತೆಗೆದಿಟ್ಕೊಂಡು ಅದೇ ಬಾಣಲಿಗೆ ಸ್ವಲ್ಪ ಪುದೀನ, ಕೊತ್ತಂಬರಿ, ಕೊಬ್ಬರಿ, ಈ ಥರ ನಾನು ಚಿಕ್ಕ ಚಿಕ್ಕ ಕ್ಯೂಬ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕೊಬ್ಬರಿನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು 2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. 1 ಬಟ್ಲದಷ್ಟು ನಾನು ಕೊಬ್ಬರಿ ತೊಗೊಂಡಿದ್ದೀನಿ. ಪುದೀನ ಮತ್ತು ಕೊತ್ತಂಬರಿ ತೊಗೊಂಡಿದ್ದೀನಿ. ಮತ್ತು ಪುದೀನ ಒಂದು ಫುಲ್ ಎಲ್ಲ ಹಾಕ್ಕೊಂಡು ಹುರ್ಕೋಬಾರ್ದು, ಒಂದು ಚೂರು ಎತ್ತಿಟ್ಕೋಬೇಕು, ಆಮೇಲೆ ಹಾಕ್ಕೊಳ್ಳಿಕ್ಕೆ ಬೇಕು. ಅದಕ್ಕೆ ಇದಿಷ್ಟನ್ನು ಚೆನ್ನಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಹುರ್ಕೊಂಡು ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಇದಿಷ್ಟನ್ನು ಹಸಿ ವಾಸನೆ ಹೋಗ್ಬೇಕಲ್ವ, ಅಲ್ಲಿ ತನಕ ಹುರಿಬೇಕು. ನೋಡಿ, ಇದು ಚೆನ್ನಾಗಾಗಿದೆ. ಈಗ ಇದಿಷ್ಟನ್ನು ತೆಗೆದಿಟ್ಟು ಸೈಡಿಗೆ ಈಗ ಒಂದು ಪಾತ್ರೆ ಇಟ್ಕೊಂಡು ಇದರಲ್ಲಿ ಎಣ್ಣೆ 2 ಸ್ಪೂನಷ್ಟು ಎಣ್ಣೆ, ತುಪ್ಪ ಹಾಕ್ಕೊಳ್ತೀನಿ. ಈಗ 1/4 ಸ್ಪೂನಷ್ಟು ತುಪ್ಪ ಇಟ್ಕೊಂಡಿದ್ದೀನಿ. ತುಪ್ಪ ಹಾಕ್ಕೊಳ್ತೀನಿ. ಇದೆರಡು ಬಿಸಿ ಆದ ತಕ್ಷಣಕ್ಕೆ ಸ್ವಲ್ಪ ಜೀರಿಗೆ ಚಿಟ್ಕೊಡ್ತಿದ್ದಂಗೆ ಕರಿಬೇವು ಹಾಕ್ಕೊಳ್ಳೋಣ. ನೋಡಿ, ಇದಕ್ಕೆ ನಾನು ಪುದೀನ ಹಾಕ್ಕೊಂಡಿದ್ದೀನಿ. ಈಗ ಪುದೀನ ಕೂಡ ಚೆನ್ನಾಗಿ ಹುರ್ಕೋಬೇಕು ಎಣ್ಣೆಯಲ್ಲಿ, ಚೆನ್ನಾಗಿರುತ್ತೆ ಫ್ಲೇವರು. ಕರಿಬೇವು ಮತ್ತು ಪುದೀನ ಎರಡನ್ನೂ ಹಾಕಿ ಹುರಿತಾ ಇದ್ದೀನಿ ಎಣ್ಣೆಯಲ್ಲಿ. ಚೆನ್ನಾಗಿ ಆ ಹಸಿ ವಾಸನೆ ಹೋಗಬೇಕು. ಈಗ ಎಲ್ಲ ಒಂದೊಂದೇ ತರಕಾರಿಗಳನ್ನ ಹೆಚ್ಚಿಟ್ಕೊಂಡಿದ್ವಲ್ಲ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಆಲೂಗಡ್ಡೆ ಹಾಕ್ಕೊಂಡೆ, ಈರುಳ್ಳಿ ಹಾಕ್ಕೊಂಡೆ, ಸೌತೆಕಾಯಿ ಹಾಕ್ಕೋಬೇಕು. ಚೆನ್ನಾಗಿ ಹುರಿದು ಒಂದು ಸ್ವಲ್ಪ ಸೈಡ್ಗಿಟ್ಟು ಈಗ ಪಲಾವ್ ಎಲೆ ಹಾಕ್ಕೊಳ್ತಾ ಇದ್ದೀನಿ. ಆವಾಗಲೇ ಎಣ್ಣೆಯಲ್ಲಿ ಹಾಕಿಲ್ಲ, ಯಾಕಂದರೆ ಅದು ಘಮ ಪೂರ ಇದಾಗ್ಬಿಡುತ್ತೆ ಅಂಥೇಳಿ. ಈಗ ಹಿಂಗೆ ಹಾಕ್ಕೊಂಡು ಹುರಿಯೋದ್ರಿಂದ ಅದಿಷ್ಟು ತರಕಾರಿ ಜೊತೆಗೆ ಚೆನ್ನಾಗಿ ಹೊಂದ್ಕೊಳ್ಳುತ್ತದ್ದು. ಈಗ ಇದಿಷ್ಟನ್ನು ಹುರಿದ್ಬಿಟ್ಟು ಈಗ ಬಾಕಿ ತರಕಾರಿಗಳನ್ನ ಹಾಕ್ಕೊಳ್ಳೋಣ. ಬೀನ್ಸು, ಇನ್ನು ನೀವು ಇದಕ್ಕೆ ಕಾಲಿಫ್ಲವರು ಈ ಥರದ್ದೆಲ್ಲ ಹಾಕ್ಕೋಬೋದು. ಕ್ಯಾರೆಟ್ ಹಾಕ್ಕೊಂಡೆ, ಹಸಿ ಬಟಾಣಿ ಇಲ್ಲಾಂದರೆ ರಾತ್ರಿ ನೆನೆಸಿಟ್ಟು ಒಣ ಬಟ್ಟೆನ ಹಾಕ್ಕೋಬೋದು. ಟೊಮ್ಯಾಟೊ, ಪನ್ನೀರ್ ಹಾಕ್ಕೊಳ್ತಾ ಇದ್ದೀನಿ. ಗೋಡಂಬಿ ನಾನು ಎಣ್ಣೆಯಲ್ಲಿ ಹುರಿದಿಲ್ಲ, ಇದನ್ನು ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಎಣ್ಣೆ ತುಪ್ಪನಲ್ಲಿ ಹುರಿದು ಹಾಕೋ ಅವಶ್ಯಕತೆ ಇಲ್ಲ. ನೋಡಿ, ಈ ಥರ ಎಲ್ಲ ಚೆನ್ನಾಗಿ ಕಲಿಸ್ಕೊಂಡ್ಬಿಡ್ಬೇಕು ಇದನ್ನು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು. ತುಂಬ ರುಚಿಯಾಗುತ್ತೆ, ಮಾಡಿ ನೋಡಿ. ಇದು ಹೇಗೆ ಬಂತಂತ ನನಗೂ ಕಮೆಂಟ್ ಮಾಡಿ. ಈಗ ಅದು ಎಲ್ಲ ಹುರಿದಿಟ್ಕೊಂಡಿದ್ವಲ್ಲ ಎಲ್ಲ ಸ್ಪೈಸಸ್, ಅದನ್ನು ಪೇಸ್ಟ್ ಮಾಡ್ಕೊಂಡು ಬಂದು ಇದಕ್ಕೆ ಹಾಕ್ತಾಯಿದ್ದೀನಿ. ಈಗ ಚೆನ್ನಾಗಿ ಸಣ್ಣಗೆ ರುಬ್ಕೊಂಡಿದ್ದೀನಿ ಅದನ್ನು. ಈಗ ಇದನ್ನು ಇದಕ್ಕೆ ಕಲಿಸ್ಕೊಂಡು ಇನ್ನೊಂದಿಷ್ಟು ಹಸಿ ವಾಸನೆ ಎಲ್ಲ ಹೋಗೋದನ್ನು ಕಲಿಸ್ಕೊಂಡು ಇದಿಷ್ಟು ತರಕಾರಿಗಳಿಗೆ ಮಸಾಲ ಹೊಂದ್ಕೋಬೇಕು. ಅದಕ್ಕೋಸ್ಕರ ಚೂರು ಎಣ್ಣೆ ಬಿಡೋ ತನಕ ಕುದಿಯೋಕೆ ಇಡಬೇಕು ಅದನ್ನು ಸ್ವಲ್ಪ. ಆಮೇಲೆ ಅಕ್ಕಿ ತೊಳೆದು ಹಾಕ್ತಾಯಿದ್ದೀನಿ. ನಾನಿಲ್ಲಿ ಬಾಸುಮತಿ ಅಕ್ಕಿ ತೊಗೊಂಡಿದ್ದೀನಿ.
2 ಲೋಟದಷ್ಟು ತೊಗೊಂಡಿದ್ದೀನಿ. ನೀವು ಕ್ವಾಂಟಿಟಿ ನೋಡಿಕೊಂಡು ಜಾಸ್ತಿ ಮಾಡ್ಕೊಳ್ಳಿ. ಈ ಅಕ್ಕಿನ ಮತ್ತು ಈ ತರಕಾರಿ ಎಲ್ಲ ಚೆನ್ನಾಗಿ ಕಲಿಸ್ಕೊಂಡು ಬಿಡೋಣ. ತುಂಬ ಒತ್ತಿ ಕಲಿಸ್ಬಾರ್ದು, ಅಕ್ಕಿ ಹೊಡೆಯೋ ಚಾನ್ಸಸ್ ಇರುತ್ತೆ. ಅಂದರೆ ಉದುರು ಆಗಬೇಕು ಅಲ್ಲ. ಈಗ ಇದನ್ನು ಚೆನ್ನಾಗಿ ಈ ಥರ ಕಲಿಸ್ಕೊಂಡು ಎಲ್ಲ ತರಕಾರಿ ಮಸಾಲೆ ಜೊತೆಗೆಲ್ಲ ಅಕ್ಕಿಗೆಲ್ಲ ಚೆನ್ನಾಗಿ ಹೊಂದ್ಕೊಳ್ಬೇಕು. ನಾನು 1-2 ಲೋಟದಷ್ಟು ನೀರು ಹಾಕಿದ್ದೀನಿ. ನಾನು ಹಾಗೆ 4 ಲೋಟ ನೀರು ಹಾಕ್ಕೊಂಡಿದ್ದೀನಿ. ಇನ್ನೊಂದು ಚೂರು ಒಂದು ಅರ್ಧ-ಮುಕ್ಕಾಲು ಲೋಟ ಎಕ್ಸ್ಟ್ರಾ ನೀರು ಹಾಕಿದ್ದೀನಿ. ಯಾಕಂದರೆ ತರಕಾರಿಗೆ ಅರ್ಧ ಗ್ಲಾಸ್ ನೀರು ಬೇಕಾಗುತ್ತೆ. ಅದಕ್ಕೆ ಒಂಚೂರು ನಿಂಬೆಹಣ್ಣು ಹಿಂಡ್ಕೊತಾ ಇದ್ದೀನಿ, ಅರ್ಧ ರಸ. ಚೆನ್ನಾಗಿ ಉದುರುದ್ರಾಗುತ್ತೆ ಅದಕ್ಕೆ. ಇವಾಗ ಹಸಿಮೆಣ್ಸಿನ್ಕಾಯಿ ಮೇಲ್ಗಡೆ ಹಾಕೋಬೇಕು ಇನ್ನೊಂದಿಷ್ಟು ಖಾರಕ್ಕೆ. ನಾನು ಪೇಸ್ಟಲ್ಲಿ ಹಾಕಿಲ್ಲ, ಯಾಕಂದರೆ ಮಕ್ಕಳು ಕೂಡ ತಿನ್ನಬೇಕಲ್ವ, ಅದು ಬಾಯಿಗೆ ಸಿಗುತ್ತೆ. ಆಮೇಲೆ ಆ್ಯಸಿಡಿಟಿ ಜಾಸ್ತಿ ಆಗೋಲ್ಲ ಅನ್ನೋದಕ್ಕೋಸ್ಕರ ಸ್ವಲ್ಪ ಕುದ್ದ ಮೇಲೆ ಒಂಚೂರು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಒಂದೇ ಸರಿ ಅದನ್ನು ಮುಚ್ಚಿ ಇಟ್ಬಿಡ್ಬಾರ್ದು, ವಿಸಿಲ್ ಹೊಡಿಸ್ಬಾರ್ದು. ಸೊ ನೋಡಿ, ನಾನು ಡೈರೆಕ್ಟಾಗಿ ಪಾತ್ರೆಯಲ್ಲಿ ರೈಸ್ ಕುಕ್ಕರ್ನಲ್ಲಿನೇ ಮಾಡ್ತಾಯಿದ್ದೀನಿ. ಇದನ್ನು ಈ ಥರ ಇಟ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಕಲಿಸಿ ಆಮೇಲೆ ಮುಚ್ಚಿಡಬೇಕು. ತುಂಬ ರುಚಿಯಾಗುತ್ತೆ. ಈಗ ಹೇಗಾಗಿದೆ ಅಂತ ನೋಡೋಣ ಬನ್ನಿ. ಆಲ್ಮೋಸ್ಟ್ ಆಗಿದೆ ಇದು. ನೋಡಿ ಎಷ್ಟು ಚೆನ್ನಾಗಾಗಿದೆ. ಈಗ ಕಲಿಸ್ಕೊಳ್ಳೋಣ. ಒಂದು ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಉದುರಿಸ್ಬಿಟ್ಟು ಆ ಥರ ಕಲಸಿಟ್ರೆ ಎಲ್ಲ ಕಡೆಗೆ ಮಸಾಲೆ ಹೊಂದ್ಕೊಳ್ಳುತ್ತೆ. ಇಲ್ಲಾಂದರೆ ಹಾಗೆ ಮುಚ್ಚಿಟ್ಬಿಟ್ರೆ ಮೇಲೆಲ್ಲ ಮಸಾಲೆ ಇರುತ್ತೆ, ಇಲ್ಲಾಂದರೆ ಕೆಳಗಡೆ ಹಾಗೆ ಅನ್ನ ಉಳ್ಕೊಂಡ್ಬಿಡುತ್ತೆ. ಅದಕ್ಕೆ ಆ ಥರ ಒಂದು ರೌಂಡ್ ಕುದ್ದ ಮೇಲೆ ಮತ್ತೆ ಒಂದು ರೌಂಡ್ ಕಲಸಿಬಿಟ್ಟು ಇಡಬೇಕು ಯಾವಾಗಲೂ. ನೋಡಿ ಈ ಥರ ಚೆನ್ನಾಗಿ ಆಗಿದೆ. ಈಗ ತುಂಬ ಈಸಿ ಮಾಡೋದು, ತುಂಬ ರುಚಿಯಾಗೂ ಆಗುತ್ತೆ, ಬೇಗನೆ ಆಗುತ್ತೆ ಇದು ಮಾಡೋದು. ಸರ್ವಿಂಗ್ ಪ್ಲೇಟಿಗೆ ತೊಗೊಂಡ್ಬಿಡ್ತೀನಿ. ಇಷ್ಟೇ ಮಾಡೋದು. ನೋಡಿದ್ರಲ್ಲ ಸ್ನೇಹಿತರೆ, ಪಲಾವ್ ಹೇಗೆ ಮಾಡೋದು ಅಂತೇಳಿ. ತುಂಬ ಈಸಿಯಾಗಿ ಆಗುತ್ತೆ, ಬೇಗನೆ ಆಗುವಂತಹ ಪಲಾವ್ ಇದು. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಅಥವಾ ಲಂಚ್ಗೆ ಅಥವಾ ಡಿನ್ನರ್ಗೆ ಮಾಡ್ಕೊಂಡು ತಿನ್ಬೋದು. ಮಕ್ಕಳ ಬಾಕ್ಸಿಗೆ ಕೂಡ ಹಾಕಿ ಕಳಿಸ್ಬೋದು. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆಯಿತು ಅಂತಂದರೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ, ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಧನ್ಯವಾದಗಳು. ಮುಂದಿನ ವಿಡಿಯೋನಲ್ಲಿ ಸಿಗೋಣ.